ವಿಜಯಪುರ ಪಟ್ಟಣದ ಹಿಂದೂ ಸ್ಮಶಾನದ ಪಕ್ಕದಲ್ಲಿರುವ ಗಂಗಾಧರ ಸಿಎನ್ಜಿ ಪೆಟ್ರೋಲ್ ಪಂಪ್ ಅನ್ನು ಕೂಡಲೇ ಬೇರೆಡೆಗೆ ಸ್ಥಳಾಂತರಿಸುವಂತೆ ಆಗ್ರಹಿಸಿ ಭಾರತೀಯ ದ್ರಾವಿಡ್ ದಲಿತ ಸಂಘಟನೆ ಕಾರ್ಯಕರ್ತರು ತಹಶೀಲ್ದಾರ್ ಕಚೇರಿ ಮುಂಭಾಗ ಧರಣಿ ಸತ್ಯಾಗ್ರಹ ನಡೆಸಿದ್ರು. ಸಂಘಟನೆಯ ಮುಖಂಡ ಸೋಮುಹಟ್ಟಿ ಮಾತನಾಡಿ, ಜನನಿಬಿಡ ಪ್ರದೇಶದಲ್ಲಿರುವ ಈ ಪಂಪ್ನಲ್ಲಿ ಸಿಎನ್ಜಿ ವಿತರಣೆಯೂ ನಡೀತಾ ಇದೆ. ಪಂಪ್ಗೆ ಹೊಂದಿಕೊಂಡಂತೆಯೇ ಹಿಂದೂ ಸ್ಮಶಾನವಿದ್ದು ಅಂತ್ಯ ಸಂಸ್ಕಾರದ ವೇಳೆ ಬೆಂಕಿಯ ಕಿಡಿಗಳು ಸಿಎನ್ಜಿ ಘಟಕಕ್ಕೆ ತಗುಲಿದ್ರೆ ಭಾರಿ ಅಗ್ನಿ ಅವಘಡ ಸಂಭವಿಸುವ ಅಪಾಯವಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ದಲಿತ ಸಂಘರ್ಷ ಸಮಿತಿ ರಾಜ್ಯ ಉಪಾಧ್ಯಕ್ಷ ಸಂತೋಷ್ ಟೆಕ್ಕೆ ಮಾತನಾಡಿ, ಪಂಪ್ ಪಕ್ಕದಲ್ಲೇ ಸ್ಮಶಾನ, ಬಾರ್ಗಳು ಹಾಗೂ ವಿದ್ಯಾರ್ಥಿ ನಿಲಯಗಳಿದ್ದು ಸುರಕ್ಷತೆಯ ದೃಷ್ಟಿಯಿಂದ ಇದು ಸೂಕ್ತವಲ್ಲ. ಜಿಲ್ಲಾಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಪಂಪ್ ಸ್ಥಳಾಂತರಿಸಬೇಕು, ಇಲ್ಲವಾದಲ್ಲಿ ಹೋರಾಟ ಉಗ್ರಗೊಳಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಸವನಬಾಗೇಡಿ ತಹಸೀಲ್ದಾರ್ ಅವರಿಗೆ, ಬಸವನಬಾಗೇಡಿ ತಹಸೀಲ್ದಾರ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಬಸವನಬಾಗೇಡಿ ತಹಸೀಲ್ದಾರ್ಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಬಸವನಬಾಗೇಡಿ ತಹಸೀಲ್ದಾರ್ಗೆ, ಬಸವನಬಾಗೇಡಿ ತಹಸೀಲ್ದಾರ್ಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಬೇಕೇ ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಸವನಬಾಗೇಡಿ ತಹಸೀಲ್ದಾರ್ ಅವರಿಗೆ, ಬಸವನಬಾಗೇಡಿ ತಹಸೀಲ್ದಾರ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಬಸವನಬಾಗೇಡಿ ತಹಸೀಲ್ದಾರ್ಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಬಸವನಬಾಗೇಡಿ ತಹಸೀಲ್ದಾರ್ಗೆ, ಬಸವನಬಾಗೇಡಿ ತಹಸೀಲ್ದಾರ್ಗೆ ಬೇಕೇ ಬೇಕು, ಬೇಕೇ ಬೇಕು. ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಬೇಕೇ ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋಕೆ ನಮ್ಮ ಸ್ಥಳೀಯ ವರದಿಗಾರರಾದಂತಹ ಅವಿನಾಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಸುರೇಖ, ಹೌದು, ಇದು ವಿಜಯಪುರ ಜಿಲ್ಲೆ ಬಸವನಬಾಗೇಡಿ ಪಟ್ಟಣದ ಹಿಂದೂ ಸ್ಮಶಾನ ಪಕ್ಕದಲ್ಲಿರುವ ಶ್ರೀ ಗಂಗಾಧರ ಏನಿದೆ ಸಿಎನ್ಜಿ ಪೆಟ್ರೋಲ್ ಪಂಪ್ ಅಂದ್ರೆ ದಲಿತ ಪರ ಸಂಘಟನೆಗಳು ಬೇರೆ ಕಡೆ ಸ್ಥಳಾಂತರಗೊಳಿಸುವಂತೆ ಏನು ತಹಶೀಲ್ದಾರ್ ಮುಂಭಾಗದಲ್ಲಿ, ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಈಗ ದಲಿತ ಪರ ಹೋರಾಟಗಾರರು ಏನ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಅಲ್ಲಿನ ಪರಿಸ್ಥಿತಿ ಈಗ ಹೇಗಿದೆ? ಹೌದು ಸುರೇಖ, ಏನಂದ್ರೆ ಇದು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವಂತ ಪ್ರದೇಶ ಆಗಿರುವುದರಿಂದ ಬಲಭಾಗದಲ್ಲಿ ಏನು ವೈನ್ ಶಾಪ್ ಆಗಿರುವುದರಿಂದ ಅದರ ಸಿಎನ್ಜಿ ಪೆಟ್ರೋಲ್ ಪಂಪ್ ಇಂದ ಸುಮಾರು 300 ಮೀಟರ್ ಅಂತರದಲ್ಲಿ ಒಂದು ಮಹಿಳೆಯರ ಹಾಸ್ಟೆಲ್ ಆಗಿರೋದ್ರಿಂದ ಏನು ಇದು ಸ್ಮಶಾನ ಭೂಮಿ ಆಗಿರೋದ್ರಿಂದ ಆಮೇಲೆ ಏನು ಅಂತ್ಯಕ್ರಿಯೆಗೆ ಬಂದಂತ ಅಂತ್ಯ ಸಂಸ್ಕಾರಕ್ಕೆ ಬಂದಂತ ಜನರು ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಏನಾದ್ರೂ ಬೆಂಕಿ ತಗಲಿ ಏನಾದ್ರೂ ಅಗ್ನಿ ಅನಾಹುತ ಆದ್ರೆ ಯಾರ ಜವಾಬ್ದಾರಿ? ಇದು ಅಲ್ಲಿನ ತಹಶೀಲ್ದಾರ್ ಅವ್ರ ಗಮನಕ್ಕೆ ಬಂದಿದ್ಯಾ? ಬಂದಿದೆ ಮೇಡಮ್. ಏನು ಇವರು ದಲಿತ ಸಂಘಟನೆಗಳು 1 ವರ್ಷದ ಹಿಂದಿನಗಡೆನೆ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಅರ್ಜಿ ಸಲ್ಲಿಸಿದರೂ ಕೂಡ ತಹಶೀಲ್ದಾರ್ ಇಲ್ಲಿವರೆಗೆ ಅವನು ಕ್ರಮ ಕೈಗೊಂಡಿಲ್ಲ. ಅವಿನಾಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.
ಬೇಕು ಬೇಕೇ ಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬಸವನ ಬಾಗೇವಾಡಿ ತಹಶೀಲ್ದಾರ್ಗೆ ಧಿಕ್ಕಾರ ಧಿಕ್ಕಾರ ಬಸವನ ಬಾಗೇವಾಡಿ ತಹಶೀಲ್ದಾರ್ಗೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಬಸವನಬಾಗೇವಾಡಿ ತಹಸೀಲ್ದಾರ್ ಅವರಿಗೆ ಧಿಕ್ಕಾರ ಧಿಕ್ಕಾರ ಬಸವನಬಾಗೇವಾಡಿ ತಹಸೀಲ್ದಾರ್ ಅವರಿಗೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ ಬಸವನ ಬಾಗೇವಾಡಿ ತಹಶೀಲ್ದಾರ್ಗೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬಸವನ ಬಾಗೇವಾಡಿ ತಹಶೀಲ್ದಾರ್ಗೆ ಧಿಕ್ಕಾರ ಧಿಕ್ಕಾರ ಬಸವನ ಬಾಗೇವಾಡಿ ತಹಶೀಲ್ದಾರ್ಗೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಬಸವನಬಾಗೇವಾಡಿ ತಹಸೀಲ್ದಾರ್ ಅವರಿಗೆ ಧಿಕ್ಕಾರ ಧಿಕ್ಕಾರ ಬಸವನಬಾಗೇವಾಡಿ ತಹಸೀಲ್ದಾರ್ ಅವರಿಗೆ ಧಿಕ್ಕಾರ ಎಸ್ ಈ ಬಗ್ಗೆ ಮತ್ತಷ್ಟು ಮಾತನಾಡೋದಕ್ಕೆ ಭಾರತೀಯ ದ್ರಾವಿಡ್ ದಲಿತ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂತಹ ಸೋಮು ಹಟ್ಟಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಈಗ ಸ್ಮಶಾನ ಜಾಗದ ಅಕ್ಕಪಕ್ಕ ಇರುವಂತ CNG ಪಂಪ್ ಅನ್ನ ಈಗ ಸ್ಥಳಾಂತರಿಸಬೇಕು ಅಂತ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಹೌದು ಈಗ ಮೇಡಮ್, ನಿಮ್ಗೆ ಅಧಿಕಾರಿಗಳು ಏನ್ ಹೇಳಿದ್ದಾರೆ? ಅಲ್ಲಿನ ಪರಿಸ್ಥಿತಿ ಸದ್ಯ ಹೇಗಿದೆ ಸರ್? ಸರ್ ಮೇಡಮ್ ಏನ್ ಹೇಳ್ಬೇಕಾದ್ರೆ ಮೇಡಮ್, ಇದು 1 ವರ್ಷಲಿಂತ್ರ ನಾವು ಸ್ಟಾರ್ಟಿಂಗ್ ತಳ ಮುಖಾಂತರ ಫಸ್ಟ್ ತಹಸೀಲ್ದಾರ್ಗೆ, AC ಸಾಹೇಬರಿಗೆ, ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೆ ಮತ್ತು ಸಂಬಂಧಪಟ್ಟ ಪೆಟ್ರೋಲ್ ಬಂಕ್ ಇದೆ ಮೇಡಮ್, HP ಪೆಟ್ರೋಲ್ ಬಂಕ್ ಎಲ್ಲರಿಗೆ ಅರ್ಜಿ ಮಾಡ್ಕೊತಾ ಬಂದಿದ್ದೇವೆ ಮೇಡಮ್. ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಒಂದೇದ್ ಮೇಡಮ್. ಎರಡನೇದು ಯಾಕೆ ಪ್ರತಿಭಟನೆ ಮಾಡಕತ್ತೇವಪ್ಪ ಅಂದ್ರ, ಇಲ್ಲಿ ಅದೇ ಗಂಗಾಧರ್ HP ಬಂಕ್ ಮಾಲಕ ಬಾರ್ ಮಾಡಿದ ಮೇಡಮ್, 4 ಬಾರ್ ಬಾಡಿಗೆ ಕೊಟ್ಟಿದ್ದಾನೆ ಪೆಟ್ರೋಲ್ ಬಂಕ್ ಮಗ್ಲ. ಸಿಕ್ಕಾಪಟ್ಟಿ ಜನಸಂಖ್ಯೆ ಇದೆ ಮೇಡಮ್ ಅಲ್ಲಿ. ಪ್ಲಸ್ ಹಿಂದೆಗಡೆ ಹೆಣ್ಣು ಮಕ್ಕಳ ಹಾಸ್ಟೆಲ್ ಇದೆ, ಎಡಗಡೆ ಬಸ್ ಸ್ಟ್ಯಾಂಡ್ ಇದೆ ಮೇಡಮ್. ಜನ ಪಬ್ಲಿಕ್ ಸಿಕ್ಕಾಪಟ್ಟೆ ತಿರುಗಾಡ್ತೈತಿ. ಅದ್ರ ಮುಂದ್ಗಡೆನೆ ಪೆಟ್ರೋಲ್ ಬಂಕ್ ಒಳಗೆ ಹೆಣ ಸುಡ್ತಾರೆ ಮೇಡಮ್. ಹಿಂದೂ ಸ್ಮಶಾನ ಭೂಮಿ ಹತ್ತಿದೆ, ಹೆಣ ಸುಡ್ತಾರ. ಆ ಬೆಂಕಿ ತಲೆಗೆ ಜೇರ್ ಏನಾದ್ರು CNG ಅಥವಾ ಪೆಟ್ರೋಲ್ ಬಂಕಿಗೆ ತಳಗ್ ತಪ್ಪ ದೊಡ್ಡ ಅನಾಹುತ ಆಗುತ್ತೆ ಮೇಡಮ್. ಅದಕ್ಕಾಗಿ ನಾವು ಏನದ ಇವತ್ತಿಗೆ 3ನೇ ದಿನ ಆಯ್ತು ಮೇಡಮ್, ನಾವು ಇಲ್ಲಿ ಪ್ರತಿಭಟನೆ ಕೂತಿದ್ದೇವೆ ಮೇಡಮ್. ನಮ್ಗೆ ಏನ್ ತಹಸೀಲ್ದಾರ್ ಸಾಹೇಬ್ ಪರ್ಮಿಷನ್ ಕೊಡ್ಲಾಗೇನ್ರಿ ಮೇಡಮ್. ಬಾಯಿಲಿ ಹೇಳ ಕುಂದ್ರೋರಿ ನಾನ್ ಪರ್ಮಿಷನ್ ಆದಂತ ಹೇಳ್ತಾನ. ಪೊಲೀಸ್ ಇಲಾಖೆಗೆ ಪರ್ಮಿಷನ್ ಕಳ್ಸೇನ್ರಿ. ನಮ್ಗೆ ಟೆಂಟ್ ಹೊಡೆದು ಕೂಡ್ತೇವೆ, ಸ್ಟೇಜ್ ಹೊಡೆದು ನಾವು ಪ್ರತಿಭಟನೆ ಮಾಡ್ತೇವಪ್ಪ ಅಂದ್ರೆ ನಮ್ಗೆ ಪೊಲೀಸ್ ಇಲಾಖೆಯಲ್ಲಿಂತ ಏನದ ಟೆಂಟ್ ಹೊಡೆದು ಗುಡ್ಸಲಾಗೇನ್ರಿ ಮೇಡಮ್. ತಹಸೀಲ್ದಾರ್ ಸಾಹೇಬ್ ಮೇನ್ ಇಂಪಾರ್ಟೆಂಟ್. ತಹಸೀಲ್ದಾರ್ ಸಾಹೇಬ್ರು ಏನ್ ಖಾಸಗಿ ವ್ಯಕ್ತಿ ಅದನಲ್ಲ ಮೇಡಮ್, ಪೆಟ್ರೋಲ್ ಬಂಕ್ ನಾವ ಅವನ ಜೊತೆ ಶಾಮೀಲ್ ಅದನ. ಅವ ಸಾರ್ವಜನಿಕರಿಗೆ ಕೆಲಸ ಮಾಡೋದ್ ಬಿಟ್ಟು ತಹಸೀಲ್ದಾರ್ ಸಾಹೇಬ ಅವ ಹೇಳ್ದಂಗ ಏನದ ಪರ್ಮಿಷನ್ ಕೊಡಬೇಡ, ಪರ್ಮಿಷನ್ ಕೊಡಲ್ ಮೇಡಮ್. ಒಟ್ಟ ಅವ್ನ ಮಾತು ಕೇಳ್ಕೊತ ಪೆಟ್ರೋಲ್ ಬಂಕ್ ಒಂದು ಇದು ಮಾಡ್ಕೊತ ನಮ್ಗೆ ಏನದ ತೊಂದರೆ ಕೊಡ್ತಾ ಇದಾರೆ. ಟೋಟಲ್ ಇದು ತಹಸೀಲ್ದಾರ್ ಸಾಹೇಬ್ರು ಹೊಣೆಗಾರದಾರೆ ಮೇಡಮ್ ಇದಕ್ಕೆಲ್ಲ. ಅಂದ್ರೆ ಈ ತಹಶೀಲ್ದಾರು ಖಾಸಗಿ ವ್ಯಕ್ತಿ ಜೊತೆ ಹೊಂದಾಣಿಕೆ ಆಗಿದ್ದಾರೆ ಅಂತ ನೀವು ಆರೋಪವನ್ನ ಮಾಡ್ತಾ ಇದ್ದೀರಾ? ಹೌದ್ರಿ ಮೇಡಮ್. ಈಗ ನಿಮ್ಮ ಮುಂದಿನ ನಡೆ ಏನು ಸರ್? ಮುಂದಿನ ನಡೆ ಮೇಡಮ್, ನಮ್ ನಡೆ ಪೆಟ್ರೋಲ್ ಬಂಕ್ ಮತ್ತೆ CNG 2 ಸ್ಥಳಾಂತರ ಆಗುವವರೆಗೆ ನಾವು ಇಲ್ಲೇ ತಹಸೀಲ್ದಾರ್ ಎದುರುಗಡೆನೆ ಕೊಡ್ತೇವೆ ಮೇಡಮ್. ನಮ್ಮ ಮ್ಯಾಚ್ವರೆಗೆ ಇಲ್ಲೇ ಕೊಡ್ತೇವೆ ಮೇಡಮ್. ಸರ್ ಧನ್ಯವಾದ ಸರ್, ಇಷ್ಟೊತ್ತು ನಮ್ಮ ಸುದ್ದಿವಾಹಿನಿ ಜೊತೆ ಮಾತನಾಡಿದ್ದಕ್ಕೆ. ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ. ಎಸ್ ಏನು ಬಸವನ ಬಾಗೇವಾಡಿ ಪಟ್ಟಣದ ಹಿಂದೂ ಸ್ಮಶಾನದ ಪಕ್ಕದಲ್ಲಿರೋ ಗಂಗಾಧರ CNG ಪೆಟ್ರೋಲ್ ಪಂಪ್ ಅನ್ನ ಕೂಡಲೇ ಬೇರೆಡೆಗೆ ಸ್ಥಳಾಂತರಿಸಬೇಕು ಅಂತ ಆಗ್ರಹಿಸಿ ಭಾರತೀಯ ದ್ರಾವಿಡ್ ದಲಿತ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಧರಣಿ ಸತ್ಯಾಗ್ರಹ 3ನೇ ದಿನಕ್ಕೆ ಕಾಲಿಟ್ಟಿದೆ. ಆದ್ರೂ ಕೂಡ ಇಲ್ಲಿನ ತಹಶೀಲ್ದಾರ್ ಯಾವುದೇ ಕ್ರಮ ಕೈಗೊಂಡಿಲ್ಲ.
ಅವರು ಅಲ್ಲಿನ ಖಾಸಗಿ ವ್ಯಕ್ತಿ ಜೊತೆ ಶಾಮೀಲಾಗಿದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಕೂಡ ಇಲ್ಲಿ ತನಿಖೆ ಮೂಲಕ ಗೊತ್ತಾಗಬೇಕಾಗಿದೆ. ಸಂಘಟನೆಯ ಮುಖಂಡ ಸೋಮಹಟ್ಟಿ ಅವರು ಕೂಡ ಮಾತನಾಡಿ ಈಗ ಆರೋಪವನ್ನ ಮಾಡಿದ್ರು. ಅಲ್ಲಿನ ತಹಶೀಲ್ದಾರ್ ಖಾಸಗಿ ವ್ಯಕ್ತಿ ಏನಿದ್ದಾರೆ, ಅಲ್ಲಿನ ಓನರ್ ಏನಿದ್ದಾರೆ, ಅವ್ರ ಜೊತೆ ಶಾಮೀಲಾಗಿದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಕೂಡ ತಿಳಿಬೇಕಾಗಿದೆ. ಧಿಕ್ಕಾರ ಧಿಕ್ಕಾರ. ನಾವು ಬಸವನ ಬಾಗೇವಾಡಿಯಲ್ಲಿ ಧರಣಿ ಸತ್ಯಾಗ್ರಹ ಕೂತಿದ್ದೇವೆ. ಏಕಾಗಪ್ಪ ಅಂದ್ರ ಇಲ್ಲಿ ಬಸವನ ಬಾಗೇವಾಡಿಯಲ್ಲಿ ಗಂಗಾಧರ್ ಎಚ್ ಪೆಟ್ರೋಲ್ ಪಂಪ್ ಅನ್ನೋ ಒಂದು ಪೆಟ್ರೋಲ್ ಬಂಕ್ ಹಾಕಿದ್ದಾರೆ. ಆ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಹೆಣ ಸುಡೋ ಸ್ಮಶಾನ ಇದೆ. ಆ ಹೆಣ ಸುಡುವುದರಿಂದ ಬೆಂಕಿ ತಾಗಿದ್ರೆ CNG ಮತ್ತು ಪೆಟ್ರೋಲ್ಕ ತಾಕಿದ್ರೆ ಬಹಳ ಅನಾಹುತ ಸಂಭವ ಇದೆ. ಯಾಕಪ್ಪ ಅಂದ್ರ ಎಡಗಡೆ ಹಿಂದ್ಗಡೆ ಹುಡುಗಿಯರ ಹಾಸ್ಟೆಲ್ ಇದೆ, ಹೆಣ್ಣು ಮಕ್ಕಳದು. ಬಲಗಡೆ ಬಾರ್ ಇದೆ ಮತ್ತು ಮುಂದ್ಗಡೆ ಮೇನ್ ರೋಡ್ ಇದೆ, ಎಡಗಡೆ ಬಸ್ ಸ್ಟಾಪ್ ಇದೆ. ಹೀಗಾಗಿ ಜನಗಳಿಗೆ ಬಹಳ ಆತಂಕ ಆಗ್ತೈತಿ. ಸುಮಾರು ಒಂದೂವರೆ ವರ್ಷದಿಂದ ನಾವು ಈ ಹೋರಾಟ ಮಾಡಕತ್ತೀವಿ. ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ, AC ಸಾಹೇಬರಿಗೆ, CNG ಪೆಟ್ರೋಲ್ ಪಂಪ್ ಎಲ್ಲಾ ತರ ಇಲಾಖೆಗಳಿಗೆ ನಾವು ಸಂಬಂಧಪಟ್ಟವ್ರು ಎಲ್ಲರಿಗೂ ನಾವು ಅರ್ಜಿ ಮಾಡಿದ್ದೇವೆ. ಈ ಅರ್ಜಿಗೆ ಯಾವ್ದು ಸ್ಪಂದನೆ ಬಂದಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಟೋಟಲ್ ಹೇಳೋದು ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳ್ತಾರ. ತಹಸೀಲ್ದಾರ್ ಸಾಹೇಬ್ರು ಬಂದು ನಾವು ವಿನಯ ಮುಖಾಂತರ ಕೇಳ್ಕೊಂಡೆ, ಸಾಹೇಬ್ರ ನೋಡಿ ಈ ತರ ಆಗಕತ್ತೈತಿ, ಜನಗಳಿಗೆ ತೊಂದರೆ ಆಗ್ತೈತೆ ಅಂದೇವಿ. ಆ ತಹಸೀಲ್ದಾರ್ ಸಾಹೇಬ್ರ ಏನ್ ಉದ್ದೇಶ ಅದಪ್ಪ ಅಂದ್ರೆ ಜನಗಳ ಸತ್ ಮ್ಯಾಗ ನೋಡಂಗ್ ಕಾಣ್ತಾರ ಅವ್ರು, ಬ್ಲಾಸ್ಟ್ ಆಗಿ ಸತ್ ಮ್ಯಾಗೆ. ಹೀಗಾಗಿ ನಾವು ತಹಸೀಲ್ದಾರ್ ಸಾಹೇಬ್ರು ಬಂದ್ ಕೇಳಿದಾಗ ಅವ್ರು ನಮ್ಗೆ ಏನ್ ಪರ್ಮಿಷನ್ ಕೊಡಿಲ್ಲ. ನಾವು ಪರ್ಮಿಷನ್ ಕಾನೂನುಬದ್ಧ ತಗೊಂಡು ಏನಾದ್ರೆ ಈಗ ನಾವು ಹೋರಾಟ ಕೂತಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ಪೆಟ್ರೋಲ್ ಬಂಕ್ ಗಂಗಾಧರ HP ಪೆಟ್ರೋಲ್ ಬಂಕ್ ಅನ್ನೋದು ಸ್ಥಳಾಂತರ ಕುರಿತು ಜಾಗ ಬೇಕಾದಲ್ಲಿ ಹಾಕೋಲಕ ನಮ್ಗೆ ಒಟ್ಟು ಅಲ್ಲಿ ಜಾಗ ನಾವು ಕಿತ್ಬೇಕ್ರಿ. ಅದು ನಮ್ಮ ಉದ್ದೇಶ ಐತ್ರಿ. ಮತ್ತೆ ತಹಸೀಲ್ದಾರ್ ಏನ್ ಮಾಡ್ಬಿಟ್ರಪ್ಪ ಅಂದ್ರ ಗಂಗಾಧರ ಅನ್ನೋಂತ ವ್ಯಕ್ತಿ ಒಬ್ಬ ಪ್ರಬಲ ವ್ಯಕ್ತಿ ಬಾಗೇವಾಡಿ ಒಳಗ. ಆ ವ್ಯಕ್ತಿ ಜೊತೆ ಶಾಮೀಲಾಗಿ ಆ ವ್ಯಕ್ತಿ ಏನ್ ಹೇಳ್ತಾನೆ ಅದಕ್ಕೆ ಗೋಣ ಅಳಾಡ್ಸ್ಕೊತ ಆ ವ್ಯಕ್ತಿ ಪರವಾಗಿ ಮಾತಾಡಕತ್ತಾರ. ನಮ್ಮ ಉದ್ದೇಶ ಇಷ್ಟೇ, ಗಂಗಾಧರ ಕೆಲಸ ಮಾಡಕಿದ್ರು, ಸಾರ್ವಜನಿಕ ಕೆಲಸ ಮಾಡಕಿದ್ರು ನಮ್ಮ ಉದ್ದೇಶ ಅಷ್ಟೇ. ನಮ್ಗೆ ಹಿಂಗಾಗಿ ಇದಕ್ಕೆ ಮೇಲ್ಪಟ್ಟ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಸೇರ್ಕೊಂಡು ನಮ್ ನ್ಯಾಯ ಬರೆಸ್ಕೊಡ್ಬೇಕಂತ ತಮ್ಮಲ್ಲಿ ಪತ್ರಕರ್ತರ ಮುಖಾಂತರ ನಾವು ಹೇಳ್ತೀವಿ. ಸರ್ ಸೋಮಟ್ಟಿ ಅಂತೇಳಿ ದ್ರಾವಿಡ ಸೇನೆ ಸಂಘಟನೆ ಜಿಲ್ಲಾಧ್ಯಕ್ಷರು ಮಾತಾಡೋದು. ನಾವು ಬಸವನ ಬಾಗೇವಾಡಿಯಲ್ಲಿ ಧರಣಿ ಸತ್ಯಾಗ್ರಹ ಕೂತಿದ್ದೇವೆ. ಏಕಾಗಪ್ಪ ಅಂದ್ರ ಇಲ್ಲಿ ಬಸವನ ಬಾಗೇವಾಡಿಯಲ್ಲಿ ಗಂಗಾಧರ್ ಎಚ್ ಪೆಟ್ರೋಲ್ ಪಂಪ್ ಅನ್ನೋ ಒಂದು ಪೆಟ್ರೋಲ್ ಬಂಕ್ ಹಾಕಿದ್ದಾರೆ. ಆ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಹೆಣ ಸುಡೋ ಸ್ಮಶಾನ ಇದೆ. ಆ ಹೆಣ ಸುಡುವುದರಿಂದ ಬೆಂಕಿ ತಾಗಿದ್ರೆ CNG ಮತ್ತು ಪೆಟ್ರೋಲ್ಕ ತಾಕಿದ್ರೆ ಬಹಳ ಅನಾಹುತ ಸಂಭವ ಇದೆ. ಯಾಕಪ್ಪ ಅಂದ್ರ ಎಡಗಡೆ ಹಿಂದ್ಗಡೆ ಹುಡುಗಿಯರ ಹಾಸ್ಟೆಲ್ ಇದೆ, ಹೆಣ್ಣು ಮಕ್ಕಳದು. ಬಲಗಡೆ ಬಾರ್ ಇದೆ ಮತ್ತು ಮುಂದ್ಗಡೆ ಮೇನ್ ರೋಡ್ ಇದೆ, ಎಡಗಡೆ ಬಸ್ ಸ್ಟಾಪ್ ಇದೆ. ಹೀಗಾಗಿ ಜನಗಳಿಗೆ ಬಹಳ ಆತಂಕ ಆಗ್ತೈತಿ. ಸುಮಾರು ಒಂದೂವರೆ ವರ್ಷದಿಂದ ನಾವು ಈ ಹೋರಾಟ ಮಾಡಕತ್ತೀವಿ. ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ, AC ಸಾಹೇಬರಿಗೆ, CNG ಪೆಟ್ರೋಲ್ ಪಂಪ್ ಎಲ್ಲಾ ತರ ಇಲಾಖೆಗಳಿಗೆ ನಾವು ಸಂಬಂಧಪಟ್ಟವ್ರು ಎಲ್ಲರಿಗೂ ನಾವು ಅರ್ಜಿ ಮಾಡಿದ್ದೇವೆ. ಈ ಅರ್ಜಿಗೆ ಯಾವ್ದು ಸ್ಪಂದನೆ ಬಂದಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಟೋಟಲ್ ಹೇಳೋದು ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳ್ತಾರ. ತಹಸೀಲ್ದಾರ್ ಸಾಹೇಬ್ರು ಬಂದು ನಾವು ವಿನಯ ಮುಖಾಂತರ ಕೇಳ್ಕೊಂಡೆ, ಸಾಹೇಬ್ರ ನೋಡಿ ಈ ತರ ಆಗಕತ್ತೈತಿ, ಜನಗಳಿಗೆ ತೊಂದರೆ ಆಗ್ತೈತೆ ಅಂದೇವಿ. ಆ ತಹಸೀಲ್ದಾರ್ ಸಾಹೇಬ್ರ ಏನ್ ಉದ್ದೇಶ ಅದಪ್ಪ ಅಂದ್ರೆ ಜನಗಳ ಸತ್ ಮ್ಯಾಗ ನೋಡಂಗ್ ಕಾಣ್ತಾರ ಅವ್ರು, ಬ್ಲಾಸ್ಟ್ ಆಗಿ ಸತ್ ಮ್ಯಾಗೆ. ಹೀಗಾಗಿ ನಾವು ತಹಸೀಲ್ದಾರ್ ಸಾಹೇಬ್ರು ಬಂದ್ ಕೇಳಿದಾಗ ಅವ್ರು ನಮ್ಗೆ ಏನ್ ಪರ್ಮಿಷನ್ ಕೊಡಿಲ್ಲ. ನಾವು ಪರ್ಮಿಷನ್ ಕಾನೂನುಬದ್ಧ ತಗೊಂಡು ಏನಾದ್ರೆ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ದಿನಾಂಕ 28ರಿಂದ ನಾವು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಏನೆಂದರೆ HP ಪೆಟ್ರೋಲ್ ಪಂಪ್ ಗಂಗಾಧರ್ ಅವರದು ಆ ಪೆಟ್ರೋಲ್ ಪಂಪ್ ತೆರವುಗೊಳಿಸಬೇಕಂತೇಳಿ. ಯಾಕಂದರೆ ಸಾರ್ವಜನಿಕರಿಗೆ ತುಂಬ ತ್ರಾಸ ಆಗ್ತಾ ಇದೆ. ಯಾಕಂದರೆ ಅಲ್ಲಿ ಹೆಣ ಸುಡ್ತಾರೆ. ಆ ಹೆಣ ಸುಡುವಾಗ ಅಪ್ಪಿ ತಲೆ ಆಗಲಿ ಏನೇ ಬಸ್ ಆಗಿ ಪೆಟ್ರೋಲ್ ಪಂಪಲ್ಲಿ ಹೋದರೆ ಇಡೀ ಅಲ್ಲಿ ಇದ್ದಂಥ ಪಬ್ಲಿಕ್ಗಳಿಗೆ ತೊಂದರೆ ಆಗುತ್ತೆ. ಅಲ್ಲಿ ಸಾರ್ವಜನಿಕರು ಓಡಾಡ್ತಿರ್ತಾರೆ. ಮತ್ತು ಅಲ್ಲಿ ದಾರು ಅಂಗಡಿಗಳು ಇದ್ದಾವೆ, ಸ್ಕೂಲ್ ಇದ್ದಾವೆ, ಹಾಸ್ಟೆಲ್ ಇದೆ. ಈ ಥರ ಎಲ್ಲ ಇದ್ರೂ ತಹಶೀಲ್ದಾರ್ ಅವರು ಅವ್ರ ಹತ್ರ ಹಣ ತಿಂದು ಅವರಿಗೆ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ನಾವು ಇದು ಸುಮಾರು 1 ವರ್ಷಗಳ ಹಿಂದೆ ಅವರಿಗೆ ನಾವು ಮನವಿ ಕೊಟ್ಟಿದ್ದೀವಿ, ಅವರಿಗೆ ಅರ್ಜಿ ಕೊಟ್ಟಿದ್ದೀವಿ. ಏನಂತ ಅಂದರೆ ಅಲ್ಲಿದು ಆ ಪೆಟ್ರೋಲ್ ಪಂಪ್ ಸಾರ್ವಜನಿಕ ತೊಂದರೆ ಆಗ್ತಾ ಇದೆ, ಪರ್ಮಿಷನ್ ಯಾಕೆ ಕೊಟ್ಟಿದೆ ಅಂತ ಹೇಳಿ ಕೇಳಿದಾಗ ನಾವು ಜಿಲ್ಲಾ DC ಅವರು ಇದನ್ನು ಪರಿಶೀಲನೆ ಮಾಡಿಕೆಸಿಂದ ಅದನ್ನು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತೇಳಿ ನಮಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ನಮ್ಮ ಹಾದಿ ತಪ್ಪಿಸಿದ್ದಾರೆ ತಹಶೀಲ್ದಾರು. ಯಾಕಂದರೆ ಇದರ ಮೇನ್ ಕೈವಾಡ ಇರೋದೇ ತಹಶೀಲ್ದಾರ್ ಅವ್ರದ್ದು. ಆದರೆ DC ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಐತೋ ಇಲ್ಲ ನಮಗೆ ಗೊತ್ತಿಲ್ಲ. ಆದ್ರೆ ತಹಶೀಲ್ದಾರ್ ಅಂತೂ ಸಂಪೂರ್ಣವಾಗಿ ಅವರ ಕೈಗೊಂಬೆಯಾಗಿ ಅವ್ರ ಹತ್ರ ಬಸವನ ಬಾಗೇವಾಡಿ ತಹಶೀಲ್ದಾರ್ಗೆ ಬೇಕೇ ಬೇಕು, ಬೇಕೇ ಬೇಕು.